ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನೋ ಒಂದಷ್ಟು ಪೆಂಗ್ವಿನ್ನಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಇಲ್ಲಿ ಡಾಗ್ ಎನರ್ಜಿ ಇದೆ, ಉಲ್ಫ್ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು. ಸೊ ತುಂಬ ಜನ ಈ ವರ್ಷ ನಿಮ್ಮನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸುರಕ್ಷತೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮಗೆ ಹನಿ ಟ್ರ್ಯಾಪ್ ಮಾಡುವಂಥದ್ದು ಕೂಡ ಇದೆ. ಸೊ ಪರಶುರಾಮನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಹುಡುಕಾಟ ಮಾಡ್ತಿರೋರಿಗೆ ಅದು ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಯಾರಿಗೆ ಸಿಗಬೇಕೋ ಅದು ತಾನಾಗಿ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಣ್ಣದೋ ದೊಡ್ಡದೋ, ದೊಡ್ಡ ಮಟ್ಟದಲ್ಲಿ ಅಲ್ದಿರೋ ಸಣ್ಣ ಮಟ್ಟದಲ್ಲಿ ನಿಮ್ಮ ಬಿಸ್ನೆಸ್ ನಡ್ಕೊಂಡು ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಹೆಚ್ಚಿನ ಏಳಿಗೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಸಿಂಗಲ್ ಪೇರೆಂಟ್ ಇದ್ದೀರಾ ಅವರಿಗೆ ಒಂದೊಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಕಳ್ಳ ನಿಮ್ಮ ವಸ್ತುಗಳನ್ನ ಏನು ಕದ್ಕೊಂಡು ಹೋಗಿದ್ದ, ಎಸ್ಪೆಷಲಿ ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಯಾರು ಕದ್ದಿದ್ರು, ಸೊ ಅವರು ಇನ್ನು ಮುಂದೆ ಅದನ್ನು ಉಪಯೋಗಿಸ್ಕೊಳಕ್ಕಾಗ್ದಿರ ಅದನ್ನು ವೇಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬೆಕ್ಕಿನ ಎನರ್ಜಿ ಇಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಿದೆ ಯಾರನ್ನು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮಗೆ ಕ್ಯಾಟ್ ಗಿಫ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ತುಂಬ ಮುಖಗಳು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ವಯಸ್ಸಾಗಿರೋ ಮಿಡಲ್ ಏಜಲ್ಲಿ ಇರುವಂಥ ದಪ್ಪ ಮೀಸೆ ಇರುವಂಥ ವ್ಯಕ್ತಿ, ಇನ್ನೊಬ್ಬರು ಸ್ವಲ್ಪ ವಿಕಾರವಾಗಿ ಕರಾಳವಾಗಿ ಇರುವಂಥವ್ರು, ಇನ್ನೊಬ್ಬರು ಹಣೆ ಮೇಲೆ ಕುಂಕುಮ ಇಡ್ತಾರೆ ಮೇಲ್ ಪರ್ಸನ್. ಒಂದು ರೀತಿ ಅವ್ರ ಮುಖ ಅಸ್ಥಿ ಪಂಜರದ ಥರ ಕಾಣಿಸ್ತಾ ಇರುತ್ತೆ. ಆ ಥರ ಅಂದರೆ ಸ್ಕಿನ್ನಿ ಥರ ಇರ್ತಾರಲ್ಲ, ಆ ಥರ ಕಾಣಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಜನರ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು. ಗಂಡ ಬೇರುಂಡ ಪಕ್ಷಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಒಳಿತಾಗುವ ಬಗ್ಗೆ ಯಾರೋ ಒಂದಷ್ಟು ಮಾಹಿತಿಗಳನ್ನ ಮತ್ತು ಒಂದಷ್ಟು ಪರಿಹಾರಗಳನ್ನ ಸೂಚಿಸ್ತಾರೆ. ಅದನ್ನು ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಜಗತ್ತಿಗೆ ಅನ್ನುವಂಥದ್ದು ಕೂಡ ಇದೆ. ಒಂದು ಗುಂಪುಗಾರಿಕೆ ಏನು ಜನರಿಗೆ ತೊಂದರೆ ಮಾಡಬೇಕು ಅಥವಾ ಪ್ರೀತಿಲಿ ನಾಟಕ ಮಾಡಿಕೊಂಡು ಅವರು ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡೆ ಸಮಾಜಕ್ಕೆ ಅಥವಾ ಜನರಿಗೆ ತೊಂದರೆ ಮಾಡ್ತಿದ್ರು, ಇನ್ನು ಮೇಲೆ ಅವರವರೇ ಕಿತ್ತಾಡಿ ಅವರವರೇ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಬ್ಬರು ಫ್ರೆಂಡ್ಸು ಕಿತ್ತಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ತಾರೆ, ತುಂಬ ದೊಡ್ಡ ಮಟ್ಟದಲ್ಲೇ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನೀವು ಹೋದ್ಮೇಲೆ ನಿಮ್ಮ ಮಕ್ಕಳು ಕೂಡ ಅದೇ ಹಾದಿ ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳು ಆಟ ಆಡ್ತಾ ಏನೋ ಮಕ್ಕಳ ಆಟದ ವಿಚಾರಕ್ಕೂ ಕೂಡ ಯಾರೋ ಜಗಳ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮರಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಆಶೀರ್ವಾದ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ನಾಗದೇವತೆಯು ಹೆಚ್ಚು ತೃಪ್ತಿಯಿಂದ ಇದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದಷ್ಟು ದುಷ್ಟರು ಸೀಕ್ರೆಟಾಗಿ ಏನೋ ಸಮಸ್ಯೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ನಿಮ್ಮ ಯಾವುದೋ ಪಕ್ಷಿಗೆ ಚೇಳು ಕಚ್ಚಿ ಸಮಸ್ಯೆ ಆಗಿರುತ್ತೆ, ಅದನ್ನು ತಿನ್ನಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಬಾತುಕೋಳಿ ಬಿಸ್ನೆಸ್ಸು ಸಮಥಿಂಗ್ ಏನೋ ಶುರು ಮಾಡಿರ್ತೀರ, ಕೊಕ್ಕರೆ ಅಂತ ಕೂಡ ಕೇಳಿಸ್ತಾ ಇದೆ. ಅದರಿಂದ ಏನೋ ಸಮಸ್ಯೆ ಆಗತ್ತೆ ಅಂತ. ಅದರಿಂದ ಸಮಸ್ಯೆ ಆಗೋದಿಲ್ಲ, ಅದಕ್ಕೇನೋ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ನಿಮ್ಮ ಫ್ಯಾಮಿಲಿ ಪರ್ಸನಿಂದ ನಿಮಗೆ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ರಿಲೇಟಿವ್ಸ್ ಕಡೆಯಿಂದ ನಿಮಗೆ ಮ್ಯಾರೇಜ್ ಆಫರ್ ಅಥವಾ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ. ನನಗೆ ಇಲ್ಲಿ ತುಂಬ ಗಿಫ್ಟ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ಯಾರು ಒಂದು ತೊಂದರೆನ ಮಾಡಿದ್ರು ನಿಮ್ಮ ಪ್ರೀತಿ ವಿಚಾರಕ್ಕೆ, ಅವರಿಗೆ ಒಂದು
ರಿಟರ್ನ್ ಬ್ಯಾಕ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲೆಕೋಸಿನ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರೈವೇಟ್ ಪಾರ್ಟ್ಸ್, ಬಾಡಿ ಪಾರ್ಟ್ ಏನಿದೆ ಅದರ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರ ಏನಾಗುತ್ತೆ ಸ್ವಲ್ಪ ಹೇಳಿ ಅಂತಿದ್ದಾರೆ ಯಾರು. ಕೋರ್ಟ್ ಕಚೇರಿ ವಿಚಾರಗಳು ಮುಂದೂಡಲ್ಪಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ತಿಂಗಳು ಸ್ವಲ್ಪ ರಿಸಲ್ಟ್ ಬರೋದು ಕಡಿಮೆ ಆಗಬಹುದು. ಮುಂದಿನ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಚತುರ್ಥಿ ಅಷ್ಟರಲ್ಲಿ ನಿಮಗೆ ಪಾಪು ಆಗುತ್ತೆ, ಪ್ರೆಗ್ನೆನ್ಸಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಪ್ರೆಗ್ನೆನ್ಸಿ ನಿಲ್ಲುತ್ತೆ, ನಿಜವಾದ ಪಾಪು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ನಿಮ್ಮ ಮುಖದ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಸಾಕು ಪ್ರಾಣಿ ನಿಮಗೇನೋ ಒಂದು ಏನೋ ಒಂದು ಮೆಸೇಜ್ ಇರುವಂಥ ಪತ್ರನೋ ಸಮಥಿಂಗ್ ಏನೋ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಎಲ್ಲಿಂದ ತಂತು ಅಂತ ಗೊತ್ತಿಲ್ಲ, ಏನೋ ಒಂದು ಮೆಸೇಜನ್ನು ಅದು ತಂದುಕೊಡುತ್ತೆ, ಬಾಯಲ್ಲಿ ಕಚ್ಕೊಂಡು ಬಂದು ಕೊಡೋ ಥರ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಪಪ್ಪಿ ಎನರ್ಜಿ ಇದೆ. ಅಂದರೆ ಪಪ್ಪಿ ಥರ ಇರುತ್ತೆ ಅಲ್ಲ, ಸೊ ಅದರ ಎನರ್ಜಿ ಇದೆ. ಸೊ ಮದುವೆ ವಿಚಾರಕ್ಕೆ ಯಾರು ಮುಂದೂಡ್ಕೊಂಡು ಹೋಗ್ತಾ ಇದ್ದೀರಾ, ಮದುವೆ ಆಗದಿರೋ ಹಾಗೆ ತಡೀತಾ ಇದ್ದೀರಾ, ಸೊ ಅವರಿಗೆ ಇನ್ನು ಮುಂದೆ ಸ್ವಲ್ಪ ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ. ಸೊ ವಿವಾಹಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಚಿಕ್ಕ ಮಗು ತುಂಬ ಸೂಪರ್ ಸ್ಟಾರ್ ಆಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿಬಿಡುತ್ತೆ ಅನ್ನುವಂಥದ್ದು ಇದೆ. ತುಂಬ ಚಿಕ್ಕ ಮಗು, ಸೊ ಮೇ ಬಿ 7 to 8 ಮಂತ್ ಇರಬಹುದು. ಸೊ ಆ ಥರದ್ದು ಅನ್ನಿಸ್ತಾ ಇದೆ. ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇವಿಗೆ ಕರ್ಣಕುಂಡಲಗಳನ್ನ ಮಾಡಿಸ್ಕೊಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ರಿ, ಕಿವಿಗಳನ್ನ ಅಥವಾ ದೇವಿಗೆ ಏನು ಕವಚದ ರೀತಿ ಮಾಡಿಸ್ಕೊಡ್ತೀನಿ ಅಂತ ಅಂದ್ಕೊಂಡು ಮಾಡಿಸ್ಕೊಟ್ಟಿಲ್ಲ. ಸೊ ನೀವು ಅದನ್ನು ಮಾಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನು ಮಾಡಿಸ್ಕೊಡಿ ಅನ್ನುವಂಥದ್ದು, ನಿಮ್ಮ ಹರಕೆ ಏನಿತ್ತು ಅದನ್ನು ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಪಿತೃದೇವತೆಗಳು ನಿಮಗೆ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯ ದಿನಗಳು ಬರುತ್ತೆ, ಒಳ್ಳೆಯ ಮಳೆ ಬೆಳೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಕರ್ಣಕುಂಡಲ ಅಂತ ಕೇಳಿಸ್ತಿದೆ ಗೊತ್ತಿಲ್ಲ, ಏನೋ ಒಂದು ನಾಟಕದ ದೃಶ್ಯಕ್ಕೋಸ್ಕರ ಹುಡುಕ್ತಾ ಇರೋರಿಗೆ ಕರ್ಣಕುಂಡಲ ನಾಟಕದ ದೃಶ್ಯದಲ್ಲಿ ಒಂದಷ್ಟು ಏರುಪೇರು ಆಗಿ ಏನೋ ಗೊತ್ತಿಲ್ಲ, ಅದೇನೋ ಆ ನಾಟಕಕ್ಕೆ ಸಂಬಂಧಪಟ್ಟಂಗೆ ಇದೆ ಅನ್ನುವಂಥದ್ದು ಇದೆ. ಯಾರೋ ತಲೆಗೆ ತುಂಬ ಪೆಟ್ಟು ಬಿದ್ದು ರಕ್ತಸ್ರಾವ ಆಗತ್ತೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದೇ ಕಡೆ ನಿಲ್ಬೇಡಿ, ಜಾಸ್ತಿ ಹೊತ್ತು ಮೂವ್ ಮಾಡ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ರಕ್ತಸ್ರಾವ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು ಯಾರಾದರೂ ಬ್ಲಡ್ ಕಲೆಕ್ಟ್ ಮಾಡಿ ಇಟ್ಟಿರ್ತಾರಲ್ಲ, ಬ್ಲಡ್ ಡೊನೇಟ್ ಮಾಡೋದಕ್ಕೆ, ಸೊ ಆ ಬ್ಲಡ್ಡಿಗೆಲ್ಲ ಏನೋ ಸಮಥಿಂಗ್ ಫಂಗಸ್ ಥರ ಆಗುತ್ತೆ. ಇನ್ಮೇಲೆ ಇಷ್ಟು ವರ್ಷದಿಂದ ಸ್ಟೋರೇಜ್ ಮಾಡಿ ಇಟ್ಟಿದ್ರಲ್ಲ ಬ್ಲಡ್ಡು, ಅದಕ್ಕೇನೋ ಒಂದು ರೀತಿ ಅದು ಯೂಸ್ಲೆಸ್ ಆಗುತ್ತೆ. ಅಥವಾ ಆ ಸ್ಟೋರೇಜ್ ಮಾಡಿರುವಂಥ ಬ್ಲಡ್ಗಳನ್ನ ಉಪಯೋಗಿಸಿದ್ರೆ ಯಾರಿಗೋ ಸಮಸ್ಯೆ ಆಗುತ್ತೆ, ಅಥವಾ ಯಾರಿಗೆ ನಾವು ಅದನ್ನು ಹಾಕ್ತೀವಿ ಅಥವಾ ಯಾರಿಗೆ ಡೊನೇಟ್ ಮಾಡ್ತೀವಿ ಅದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇದು ಮೇ ಬಿ 1 ಅಥವಾ 2 ಏರಿಯಾಗಳಲ್ಲಿ ಇರ್ಬೋದು, ಅಥವಾ 1-2 ಸ್ಥಳಗಳಲ್ಲಿ, ಸ್ಟಾಲ್ಗಳಲ್ಲಿ ಇರ್ಬೋದು. ಈ ಥರ ಅನ್ನಿಸ್ತಾ ಇದೆ. ಬಟ್ ಯಾಕಿದೆ ಇದು ಗೊತ್ತಿಲ್ಲ. ಸೊ ತುಂಬ ದಿನ ಸ್ಟೋರೇಜ್ ಮಾಡಿ ಅದೇನೋ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಲ್ಲ ಅನಿಸುತ್ತೆ. ನನಗೆ ಆ ಬ್ಲಡ್ಗಳಲ್ಲೇ ಹುಳಗಳ ಥರ ಕಾಣಿಸ್ತಾ ಇದೆ. ಸಮಥಿಂಗ್ ಇದು ಹ್ಯೂಮನ್ ಬ್ಲಡ್ ಅಥವಾ ಬೇರೆ ಏನಾದರೂ ಅದರಲ್ಲಿ ಫಂಗಸ್ ರೀತಿ ಸಮಥಿಂಗ್ ಏನೋ ಬ್ಯಾಕ್ಟೀರಿಯಾ ಈ ಥರ ಇದೆ. ಅದನ್ನು ಉಪಯೋಗಿಸ್ಬೇಡಿ, ಇದರಿಂದ ಹೆಚ್ಚು ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು. ಯಾರಿಗಾದರೂ ಡೊನೇಟ್ ಮಾಡಿ ಅದನ್ನು ಬಾಡಿಲಿ ಹಾಕಿದ್ರೂ ಕೂಡ ಸಮಸ್ಯೆ ಆಗುತ್ತೆ. ಅದನ್ನು ಪ್ಲೇಟ್ಲೆಟ್ ರೀತಿ ತೆಗ್ದು ಹಾಕ್ತಾರಲ್ಲ, ಅದರಿಂದನೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇದು ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವು ಏನೋ ನೆಗೆಟಿವಿಟಿ ಮಾಡೋರು ಕೂಡ ಇದನ್ನು ಇದೇ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ
ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಅಗತ್ಯ ಇದೆ, ಎಚ್ಚರಿಕೆಯ ಅನಿವಾರ್ಯತೆ ಇದೆ, ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಟೇಕ್ ಕೇರ್ ಅನ್ನುವಂಥ ರೀತಿಲಿ ಇದೆ. ತುಂಬ ಹೆವಿ ಎನರ್ಜಿ ಇದೆ. ಯಾರೋ ತುಂಬ ಸಮಸ್ಯೆ ಮಾಡಬೇಕು ಅಂತ ತುಂಬ ದಿವಸದಿಂದ ಕಾಯ್ತಿದ್ದಾರೆ. ಬಟ್ ಅವ್ರ ಕೈಲಿ ಆ ಸಮಸ್ಯೆ ಮಾಡೋದಕ್ಕೆ ಆಗ್ದಿರ ಒದ್ದಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳು ದೂರ ಆಗುವಂಥ ಕ್ಷಣ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜ್ಞಾನ ಜ್ಯೋತಿ ತುಂಬ ಚೆನ್ನಾಗಿ ಬೆಳಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಗೆ ಯಾರಿಗೋ ಸಮಸ್ಯೆ ಆಗಿದೆ, ಅದಕ್ಕೆ ಪರಿಹಾರ ಇದೆ, ಪರಿಹಾರನ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ನಿರಂತರವಾಗಿ ಉರಿಯುವಂಥ ದೀಪ, ಲೈಕ್ ನಂದಾ ದೀಪ ಇರುತ್ತಲ್ಲ, ಆ ಥರದ್ದು ಒಂದು ದೀಪನ ಹಚ್ಚಿಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೀಪ ಆರೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ. ತಾಯಿ ಶಕ್ತಿ ಅಪಾರವಾದದ್ದು. ತಾಯಿ ಶಕ್ತಿಯ ವಿರುದ್ಧವಾಗಿ ಯಾವುದು ಮಾತಾಗಿಲ್ಲ. ಸೊ ಯಾವುದೋ ಒಂದು ತಾಯಿಯ ದೇವಸ್ಥಾನದಲ್ಲಿ ಹಚ್ಚಿದಂಥ ದೀಪ ಈ ಸತಿ ಆರು ಹೋದ ಹಾಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಅದೊಂದು ಪ್ರಳಯದ ಸೂಚನೆ ಅಂತ ಅನ್ಕೊಬೋದೇನೋ. ಬಟ್ ನನಗೆ ಅದರ ಇನ್ ಡೆಪ್ತ್ ಏನು ಅಂತ ನನಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಇಷ್ಟೇ ಗೊತ್ತಾಗ್ತಾ ಇದೆ, ಕೆಲವು ದುಷ್ಕರ್ಮಿಗಳು ಬೇಕು ಅಂತ ಮಾಡಿದಂಥ ಪ್ರಯೋಗದ ಫಲವಾಗಿ ಆ ದೀಪ ಆರಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಯಾರಿಗಾದರೂ ತೊಂದರೆನಾ ಅಂದರೆ ಖಂಡಿತವಾಗ್ಲೂ ತೊಂದರೆ ಇದೆ. ಯಾರು ಅದನ್ನು ಆರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೋ, ಯಾರು ಅದನ್ನು ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೋ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯಿಂದ ನಿಮಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬೇವಿಗಿಂತ ಸಿಹಿ ಹೆಚ್ಚಾಗಿ ಬರುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅಪ್ಪರ್ ಬಾಡಿ ಲೋವರ್ ಬಾಡಿ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಆದಷ್ಟು ಬೇಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ದೇವರು ಒಂದು ನಿರ್ಧಾರ ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಪರಿಹಾರ ಕೂಡ ಸಿಗುತ್ತೆ ಅನ್ನುವಂಥದ್ದು. ಸೊ ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ತಿದ್ರು, ಸೊ ಇನ್ನು ಮುಂದೆ ಆ ಸಮಸ್ಯೆಗಳು ಅವರಿಗೆ ರಿಟರ್ನ್ ಬ್ಯಾಕ್ ಆಗುತ್ತೆ. ನಥಿಂಗ್ ಟು ವರಿ. ಸೊ ಹೊಸ ಹುದ್ದೆ ಬರುವಂಥ ಸಾಧ್ಯತೆ ಇದೆ, ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ. ಯಾರು ಭರವಸೆನ ಕಳ್ಕೊಂಡಿದ್ದೀರಾ, ಇನ್ಮೇಲೆ ಮತ್ತೊಮ್ಮೆ ನಿಮ್ಮ ಭರವಸೆಗೆ ಒಂದು ಅವಕಾಶ ಸಿಗುತ್ತೆ. ಒಬ್ಬ ಗೊತ್ತಿಲ್ದಿರುವಂಥ ವ್ಯಕ್ತಿ ಕಡೆಯಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ದೇವರೇ ಅವ್ರನ್ನ ಕಳಿಸಿರಬಹುದು. ಕೆಲವರಿಗೆ ಸಡನ್ನಾಗಿ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಬೇಬಿ ಆಗುವಂಥದ್ದು, ಅವಳಿ ಜೋಳಿ ಮಕ್ಕಳಾಗುವಂಥದ್ದು ಕೂಡ ಇದೆ. ಕೆಲವರಿಗೆ 3 ಜನ ಮಕ್ಕಳಾಗುವಂಥ ಸಾಧ್ಯತೆ ಇದೆ. ಮುಂದಿನ ಗ್ರಹಣದ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನೋಡಿರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದಿನದಿಂದ ನೆಮ್ಮದಿಯ ನಿದ್ದೆ ಮಾಡಿಲ್ಲ ಅನ್ನೋರಿಗೆ ಇನ್ನು ಮುಂದೆ ಒಂದು ನೆಮ್ಮದಿಯ ನಿದ್ದೆ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ನಿಮ್ಮ ಬೇಸ್ಮೆಂಟ್ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಫೌಂಡೇಶನ್ ಏನು ಹಾಕಿದ್ದೀರಾ ಅದು ಚೆನ್ನಾಗಿದೆ ಅನ್ನುವಂಥದ್ದು. ಜೊತೆಗೆ ನೀವು ಒಂದು ದೃಢವಾಗಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಶತ್ರುಗಳಿರಲಿ ಅಥವಾ ಏನೇ ಆಗಿರಲಿ, ಈ ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮುಖವಾಡಗಳನ್ನ ಕಳಚ್ತೀರಾ. ನಿಮಗೆ ಸಾಕಷ್ಟು ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗಾಗಲೇ ಕೆಲವು ಉತ್ತರಗಳು ನಿಮಗೆ ಸಿಕ್ಕಿದೆ. ಆ ಉತ್ತರಗಳ ಮುಖಾಂತರ ಮುಂದುವರಿರಿ. ನಿಮಗೆ ಇನ್ನೂ ಹೆಚ್ಚಿನ ಉತ್ತರಗಳು ಸಿಕ್ಕಿ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಗ್ರಾಮ ದೇವತೆಗೆ ಮೋಸ ಅಥವಾ ದ್ರೋಹ ಮಾಡಿದ್ರೆ ಸಾಕಷ್ಟು ಸಮಸ್ಯೆನ
ಎದುರಿಸ್ತೀರಾ ಗ್ರಾಮ ದೇವತೆನ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗಿ ಕುಲದೇವರ ಆರಾಧನೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರಿಗೆ ಧೂಪ ದೀಪ ನೈವೇದ್ಯನ ನಿಲ್ಲಿಸಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದಿನನಿತ್ಯದ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಿದೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ, ಬೇಜಾರು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರಿಗೋ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅನ್ನುವಂಥ ಬೇಜಾರಿರ್ಬೋದು ಆರೋಗ್ಯದ ಪರಿಸ್ಥಿತಿಯಿಂದ. ಸೊ ಆರೋಗ್ಯದ ಪರಿಸ್ಥಿತಿ ಕೆಲವರಿಗೆ ಉಲ್ಬಣ ಆದರೂ ಕೂಡ ತಲೆಗೆಡ್ಸ್ಕೊಳ್ಬೇಡಿ. ಸದ್ಯಕ್ಕೆ ನೀವು ಮನೇಲಿದ್ರೇ ಸೇಫು ಅಂತ ಯೂನಿವರ್ಸ್ ನಿಮ್ಮನ್ನು ಮನೆಯಲ್ಲಿ ಕೂರಿಸಿದೆ. ಬಟ್ ನಥಿಂಗ್ ಟು ವರಿ, ನೀವು ಮನೆಯಿಂದನೇ ದುಡಿಮೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸಾಕಷ್ಟು ಕಾಲಭೈರವರ ಆಶೀರ್ವಾದ ಇರೋದ್ರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಇನ್ಮೇಲೆ ಗ್ರೀನ್ ಟೀ ಅಥವಾ ಡಿಕಾಕ್ಷನ್ ಟೀ ಥರ ಹಾಲಿಲ್ದಿರ ಕಾಫಿ ಟೀ ಕುಡಿಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಯಾರೋ ಗ್ರೀನ್ ಟೀಗೆ ಚೇಂಜ್ ಆಗ್ಬೋದು ಅನ್ನುವಂಥದ್ದು. ಎಸ್, ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ. ಯಾವುದೋ ವ್ಯಕ್ತಿಯ ಮುಖವಾಡ ಇಲ್ಲಿ ಕಾಣಿಸ್ತಾ ಇದೆ, ಕಳಿಸ್ತೀರಾ. ರಾಜಕೀಯ ಮುಖವಾಡಗಳು ಕೂಡ ಕಳ್ಚುತ್ತೆ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ಸಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಲವ್ ಪ್ರಪೋಸ್ ಬರುವಂಥದ್ದು ಕೂಡ ಇದೆ. ಸ್ವಲ್ಪ ಸಿಂಗಲ್ಸಿಗೆ ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ಒಂಚೂರು ಬೆಂಕಿ ಅವಘಡಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ನೀರಿನ ಒಂದಷ್ಟು ಸಮಸ್ಯೆಗಳು ಪ್ರಾಣಿಗಳ ಮೇಲೆ ಪ್ರಭಾವನ ಬೀರಬಹುದು. ಯಾವುದೋ ಒಂದು ಟ್ರೈನಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಟ್ರೈನಲ್ಲಿ ಹೋಗೋದಿದ್ರೆ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು. ಸೊ ಮಲಗಿದ್ದಾಗ ಯಾರಿಗೋ ಒಂದಷ್ಟು ಎನರ್ಜಿ ಡೌನ್ ಆಗುತ್ತೆ, ಅಥವಾ ಮಲಗಿದ್ದವರು ಏಳಲಿಲ್ಲ ಎದೊಳ್ಳಿಲ್ಲ ಅನ್ನುವಂಥ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಬರೀ ನೆಗೆಟಿವಿಟಿನೇ ಹೇಳ್ತಿದ್ದಾರೆ ಅನ್ನುವಂಥದ್ದು ಮಾತಿದೆ ಇಲ್ಲಿ. ಸೊ ಬರೀ ನೆಗೆಟಿವಿಟಿನೇ ಹೇಳ್ತಾ ಇಲ್ಲ, ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬಂದರೆ ಅದು ಸರ್ಪ್ರೈಸ್ ಆಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಕೊಟ್ಟರೆ ನೆಗೆಟಿವಿಟಿ ಬಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಯುಗಾದಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಪಾಪು ಬರ್ತಾ ಇದೆ, ಮ್ಯಾರೇಜ್ ಬರ್ತಾ ಇದೆ, ಜಾಬ್ ಚೆನ್ನಾಗಾಗ್ತಿದೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ಇನ್ನು ಹೆಚ್ಚು ಫೇಮಸ್ ಆಗ್ತೀರಾ, ಸಾಕಷ್ಟು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಇದೆ, ಸಾಕಷ್ಟು ಯಶಸ್ಸನ್ನು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳಿತನ್ನು ಮಾಡ್ತೀರಾ ಇನ್ಮೇಲೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ನಿಮ್ಮಿಂದ ಒಳ್ಳೇದಾಗ್ತಿದೆ ಅಂದಮೇಲೆ, ನಿಮ್ಮಿಂದ ದೈವಕ್ಕೆ ಸಹಾಯ ಆಗ್ತಿದೆ ಅಂದಮೇಲೆ ದೈವ ಕೂಡ ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದರ ಪುಣ್ಯ ಫಲ ನಮಗೆ ಹೆಚ್ಚಿನ ಬೆಳಕನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಿ ಅನ್ನುವಂಥದ್ದು. ನಂಗೆ ದುಡ್ಡು ಬರುತ್ತೋ ಇಲ್ವೋ ಹೇಳಿಬಿಡಿ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಬಟ್ ಈಗ ಬರೋದಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರು ಅಂಗಡಿ ಬಿಸ್ನೆಸ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ, ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಆ ನೆಗೆಟಿವಿಟಿನ ಅಥವಾ ಬ್ಲ್ಯಾಕ್ ಮ್ಯಾಜಿಕನ್ನು ರಿಮೂವ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದೇಶ ಪ್ರಯಾಣ ಹೋಗುವಂಥ ಆಸೆ ಯಾರಿಗಿದೆ, ಸೊ ಖಂಡಿತವಾಗ್ಲೂ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ದುಡ್ಡು ಬರೋದರಲ್ಲಿ ಬಾಕಿ ಇದೆ. ಸೊ ನಿಮಗೆ ಬರಬೇಕಾಗಿರೋ ಎಲ್ಲ ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಿಂದ ನೀವು ದೂರ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಏನು ನೆಗೆಟಿವಿಟಿ ನಡೀತಾ ಇದೆ ಅದ್ರ ಮೇಲೆ ಶತ್ರುಗಳ ನಿಗ್ರಹ ಏನಿದೆ ಅದೆಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಮನೆ ಮತ್ತೊಮ್ಮೆ ಪ್ರಶಾಂತವಾದಂಥ ಸ್ಥಳ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ನಿಮ್ಮ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸದ್ಯಕ್ಕೆ ರಿಮೂವ್ ಮಾಡ್ಕೊಳ್ಳುವಂಥ ಇಂಟ್ರೆಸ್ಟ್ ಯಾರಿಗೂ ಇಲ್ದಿರೋದ್ರಿಂದ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾರೋ ಯಾರಿಗೋ ಜಡೆ ಹಾಕಿ ಹೂ ಮುಡ್ಸಿ ರೆಡಿ ಮಾಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಸೊ ಏನೋ ಒಂದು ಎಂಗೇಜ್ಮೆಂಟ್ ನಡೆಯುವಂತ ಹೂ ಮುಡ್ಸೋವಂತ ಶಾಸ್ತ್ರ ಆ ಥರದ್ದು ಕಾಣಿಸ್ತಾ ಇದೆ. ಸೊ ಯಾರ್ದೋ ಸೀಮಂತದ ಶಾಸ್ತ್ರ ಕೂಡ ಕಾಣಿಸ್ತಾ ಇದೆ. ಸೊ ಆ ಥರದ್ದಾಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಲವ್ ಆಫರ್, ಸಾಕಷ್ಟು ಗಿಫ್ಟು, ಸಾಕಷ್ಟು ದುಡ್ಡು, ಸಾಕಷ್ಟು ಒಡವೆ ಈ ಥರನೇ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬಾಡಿ ಫಿಗರ್ ಕೂಡ ಚೇಂಜ್ ಆಗುತ್ತೆ. ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಬೆಸ್ಟ್ ಫ್ರೆಂಡ್ಸ್ ಏನೋ ಒಂದು ಒಟ್ಟಿಗೆ ಕಾಣೆಯಾಗ್ತಾರೆ ಅಥವಾ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರನ್ನ ಏನು ಮಾಡಿದ್ರು ಬದಲಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವರು ನೀವು ಬದಲಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಹೋಗುವಂಥ ನಿರ್ಧಾರನ ತಗೊಂಡಿದ್ದಾರೆ. ಸೊ ಅವರನ್ನ ಖುಷಿಯಾಗಿ ಕಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲಿರೋವರೆಗೂ ಸೊ ನೀವು ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಅಳಕ್ಕೆ ಹೋಗಬೇಡಿ. ಜೀವನ ಒಂದಿನ ನಗು, ಒಂದಿನ ಅಳು ಹೀಗೆ ಇರುತ್ತೆ. ಸೊ ಇನ್ನೂ ಒಂದೇ, ನಿಮ್ಮ ಜೀವನದಲ್ಲಿ ಆನಂದ ಬಾಷ್ಪ ಮಾತ್ರ ಉಳಿದಿರುತ್ತೆ. ಯಾವುದೇ ಕಣ್ಣೀರಿಗೂ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಎಸ್, ಈ ಯುಗಾದಿ ನಿಮ್ಮ ಜೀವನಕ್ಕೆ ಒಂದು ಕಷ್ಟಗಳ ಅಂತ್ಯ ಮಾಡಿ ಹೊಸ ಚೈತನ್ಯದ, ಹೊಸ ಸಂತೋಷದ ಆ ದಿನ ತಂದುಕೊಡ್ತಾ ಇದೆ. ಸೊ ಹಾಗಾಗಿ ಹೊಸ ವರ್ಷದ ಈ ಯುಗಾದಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪಾಸಿಟಿವಿಟಿನ ತಂದುಕೊಡುತ್ತೆ, ಸಾಕಷ್ಟು ಸಿಹಿನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಗಳನ್ನ ಯಾರು ತಲೆ ಕೆಳಗೆ ಮಾಡಿದ್ರು ಅವರೆಲ್ಲರ ಜೀವನ ಇನ್ಮೇಲೆ ತಲೆ ಕೆಳಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆ ಮತ್ತೊಮ್ಮೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಆದಿತ್ಯ ನಾರಾಯಣ ಸ್ತೋತ್ರನ ಅಥವಾ ಆದಿತ್ಯ ಹೃದಯ ಸ್ತೋತ್ರನ ಪಠಣೆ ಮಾಡಿ, ಒಳ್ಳೆಯದಾಗತ್ತೆ. ಸೊ ಶಕ್ತಿ ದೇವತೆಯ ಆರಾಧನೆ ಮಾಡಿ, ಇದರಿಂದ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಏಪ್ರಿಲ್ 6 ಮತ್ತು 20ನೇ ತಾರೀಕು ಮತ್ತು 30ನೇ ತಾರೀಕು ಮತ್ತು 14ನೇ ತಾರೀಕು ಮತ್ತು 29ನೇ ತಾರೀಕು ಮತ್ತು 27ನೇ ತಾರೀಕು ಮತ್ತು 13, 10, 8, 9, 23, 22, 24, 21, 7 ತಾರೀಕು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್ಪೆಷಲಿ ಏಪ್ರಿಲ್ 30 ತುಂಬಾನೇ ಇಂಪಾರ್ಟೆಂಟ್ ತಾರೀಕು ಅಂತ ಅನ್ನಿಸ್ತಾ ಇದೆ. ಜಾಗ್ರತೆ ವಹಿಸಿ, ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು. ಸೊ ಈ ವೀಕ್ ಸಾಕಷ್ಟು ಪಾಸಿಟಿವಿಟಿ ಬರೋದ್ರಲ್ಲಿ ಇದೆ. ಸೊ ಸದ್ಯ ಒಂದು ಎಚ್ಚರಿಕೆ ಏನಿತ್ತು ಅದನ್ನು ಕೊಟ್ಟಿದ್ದೀನಿ. ಅದನ್ನ ಬಿಟ್ಟರೆ ಲೈಫ್ ತುಂಬ ಚೆನ್ನಾಗಿ ಹೋಗ್ತಿದೆ, ತುಂಬ ಚೆನ್ನಾಗಿದ್ದೀರಾ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮನೆ ಬದಲಾವಣೆ ಮಾಡ್ತೀರಾ, ಮನೆ ರಿಪೇರಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ವಸ್ತು ಖರೀದಿ ಮಾಡುವಂಥದ್ದು, ಕಾರ್ ತಗೊಳ್ಳುವಂಥದ್ದು, ವಿಲ್ಲಾ ಹೌಸಿಗೆ ಶಿಫ್ಟ್ ಆಗುವಂಥದ್ದು, ಮತ್ತು ಹೊಸ ಮೊಬೈಲ್ ಕೂಡ ಯಾರೋ ತಗೊಳ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೊಸ ವಿದ್ಯೆನ ಕಲಿಯುವಂಥದ್ದು, ಯಾರೋ ಟ್ಯಾರೋ ರೀಡರ್ ಆಗಿ ಕೂಡ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ನಿಮ್ಮದೇ ಆದ ರೀತಿಲಿ ಒಂದಷ್ಟು ವಿದ್ಯಾಕ್ಷೇತ್ರಕ್ಕೆ ಕೊಡುಗೆ ಕೂಡ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬೇಡದ ವಸ್ತುಗಳ ಹುಡುಕಾಟ ಬೇಡ, ಇದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಬೇಡದ ವಸ್ತುಗಳ ಹುಡುಕಾಟನ ಮಾಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮಗೆ ಸೀಕ್ರೆಟ್ ಆಗಿ ಗಿಫ್ಟ್ ಕೊಟ್ಟು ಪಪ್ಪಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತಾರಲ್ಲ ಆ ಥರ ಕೂಡ ಕಾಣಿಸ್ತಾ ಇದೆ. ಯಾವುದೋ ಗುಂಗುರು ಕೂದಲಿರುವಂಥ ವ್ಯಕ್ತಿ, ದಪ್ಪ ಮುಖ ಇದೆ. ಸೊ ಅವರು ನಿಮಗೆ ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಯಾರಿಗೋ ಕಾಲೇಜ್ ಲೈಫ್ ಮತ್ತೆ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಸಕ್ಸೀಡ್ ಆಗಿ ಹೊರ ಹೊಮ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ ಅನ್ನುವಂಥದ್ದು ಇದೆ.
ನಿಮ್ಮ ಕೆಲಸ ಅಷ್ಟೇ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಒಳ್ಳೆಯದಿರುತ್ತೆ. ಸೊ ಬೇರೆಯವ್ರ ವಿಚಾರಕ್ಕೆ ಮುಖ ತೋರಿಸಿದ್ರೆ ಸ್ವಲ್ಪ ತೊಂದರೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಅನ್ವಾಂಟೆಡ್ ಥಾಟ್ಸ್ ಅಥವಾ ಅನ್ವಾಂಟೆಡ್ ವ್ಯಕ್ತಿಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ದಿನಾಗ್ಲೂ ದೀಪನ ಬೆಳಗಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಖಂಡಿತ ಬರುತ್ತೆ. 2 ಬೋರ್ವೆಲ್ ಆಲ್ರೆಡಿ ತಾವು ಬೋರ್ವೆಲ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದ್ರ ಪಕ್ಕನೇ ಹಾಕಿದ್ರೆ ಬರೋ ಅಂಥ ಸಾಧ್ಯತೆ ಕಡಿಮೆ ಇದೆ. ಸ್ವಲ್ಪ ಬೇರೆ ಕಡೆ ಹಾಕಿದ್ರೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದುಷ್ಟಶಕ್ತಿಗಳು ಏನು ತೊಂದರೆ ಮಾಡ್ತಿತ್ತು. ಸೊ ಅವರೆಲ್ಲರೂ ಇನ್ನು ಮುಂದೆ ಒಂದು ರೀತಿ ಟ್ರ್ಯಾಪ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರ ಬೇಜಾರಿಗೆ ನೀವು ಯಾರೂ ಕಾರಣ ಅಲ್ಲ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಯಾರೂ ನಿಮ್ಮ ಬಗ್ಗೆ ಯಾವುದೇ ಒಂದು ಬೇಜಾರನ್ನು ಇಟ್ಕೊಂಡಿಲ್ಲ ಅನ್ನುವಂಥದ್ದು ಇದೆ. ಆದರೆ ಅವರ ಬೇಜಾರಿಗೆ ಅವರ ಲೈಫ್ ಸ್ಟೈಲೇ ಕಾರಣ. ಇದ್ರ ಬಗ್ಗೆ ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಯುಗಾದಿ ಹಬ್ಬ ನಿಮ್ಮ ಜೀವನಕ್ಕೆ ನಿಜವಾಗ್ಲೂ ಒಳ್ಳೇದು ತರಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಿಮ್ಮ ಜೀವನ ಸಿಹಿಯಾಗಿ ಇರಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಯಾರೋ ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ಎಕ್ಸ್ ವಾಪಸ್ ಬರ್ತಾರಾ ಅಂತ. ಖಂಡಿತವಾಗ್ಲೂ ಬರ್ತಾರೆ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್, ಬಾಯ್, ನಮಸ್ತೆ.